ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ರಿಸಲ್ಟ್ ಯಾವಾಗ ಬರ್ತಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿದ್ದೀರಾ. ಇದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಆಲ್ರೆಡಿ ಪ್ರಾರಂಭವಾಗಿದೆ. ನಿಮ್ಮ ಒಂದು ಮೌಲ್ಯಮಾಪನ ಪ್ರಾರಂಭವಾದ ನಂತರ ಎಲ್ಲ ಪತ್ರಿಕೆಗಳ ಅಂದರೆ ಉದಾಹರಣೆ ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ಇದ್ದಾನೆಂದರೆ ಆ ವಿದ್ಯಾರ್ಥಿಯ ಕನ್ನಡ, ಇಂಗ್ಲೀಷು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಮತ್ತು ಹಿಸ್ಟ್ರಿ ಈ ಎಲ್ಲ ಸಬ್ಜೆಕ್ಟ್ಗಳು ಒಂದೊಂದು ಸಬ್ಜೆಕ್ಟು ಒಂದೊಂದು ಕಡೆ ವ್ಯಾಲ್ಯೂಯೇಷನ್ ಆಗ್ತಾ ಇರುತ್ತೆ. ಅಂದರೆ ನಿಮ್ಮ ಒಂದು ಇತಿಹಾಸ ಪತ್ರಿಕೆ ಒಂದು ಜಿಲ್ಲೆಗೂ ಇರುತ್ತೆ, ಸೋಷಿಯಾಲಜಿ ಪತ್ರಿಕೆ ಒಂದು ಜಿಲ್ಲೆಗೂ ಇರುತ್ತೆ. ಈ ರೀತಿ ಬೇರೆ ಬೇರೆ ಕಡೆ ನಿಮ್ಮ ಪತ್ರಿಕೆಗಳು ವ್ಯಾಲ್ಯೂಯೇಷನ್ ಆಗುತ್ತೆ. ಆ ಒಂದು ಮೌಲ್ಯಮಾಪನ ಆದಂಥ ಪತ್ರಿಕೆಗಳನ್ನು ರಿಸಲ್ಟನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡ್ತಾರೆ. ಅಂದರೆ ಅಲ್ಲಿ ಈ ಒಂದು ವ್ಯಾಲ್ಯೂಯೇಷನ್ ಏನು ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಒಂದು ವ್ಯಾಲ್ಯೂಯೇಟರ್ಗೆ ಅದರ ಒಂದು ಹೆಡ್ ಇರ್ತಾರೆ. ಅವರು ಲಾಗಿನ್ ಮಾಡಿ ನಿಮ್ಮ ಒಂದು ರಿಸಲ್ಟನ್ನು ಪ್ರತಿದಿನ ಮಿನಿಮಮ್ ನನಗೆ ತಿಳಿಮಟ್ಟ ಮಾಹಿತಿ ಪ್ರಕಾರ ಒಂದು ದಿನಕ್ಕೆ ಒಬ್ಬ ಮೌಲ್ಯಮಾಪಕರು 30 ಪತ್ರಿಕೆಗಳನ್ನು ವ್ಯಾಲ್ಯೂಯೇಷನ್ ಅಥವಾ 24 ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡ್ತಾ ಇರ್ತಾರೆ. ಆ 24 ಪತ್ರಿಕೆಗಳ ಒಂದು ಮೌಲ್ಯಮಾಪನ ಮಾಡಿದ ನಂತರ ಅದನ್ನು ಆನ್ಲೈನಲ್ಲಿ ಅವತ್ತೇ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿ ಅದನ್ನು ಸಬ್ಮಿಟ್ ಕೊಡ್ತಾರೆ. ಹೀಗೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನಿಮ್ಮದು ಆನ್ಲೈನಲ್ಲಿ ಎಂಟ್ರಿ ಆಗಿ ನಿಮ್ಮ ಒಂದು ರಿಸಲ್ಟು ಅಪ್ಡೇಟ್ ಆಗುತ್ತೆ. ಆ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟ್ ಎಂಟ್ರಿ ಮಾಡುವ ಕಾರ್ಯ ಕೂಡ ಆಲ್ರೆಡಿ ಇನ್ನೇನು ಈಗ ಆಲ್ರೆಡಿ ಮಾರ್ಚ್ 31 ಏಪ್ರಿಲ್ ಫಸ್ಟ್ ವೀಕಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟು ನಿಮ್ಮ ಒಂದು ಫಲಿತಾಂಶ ನನಗನ್ಸಿ ಮಟ್ಟಿಗೆ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಎಲ್ಲ ಕಾರ್ಯಗಳು ಈಗೇನು ವ್ಯಾಲ್ಯೂಯೇಷನ್ ಆಯಿತು, ಅದನ್ನು ಎಂಟ್ರಿ ಮಾಡೋದಾಯಿತು, ಎಲ್ಲ ಆಲ್ಮೋಸ್ಟ್ ನನಗನ್ಸಿ ಮಟ್ಟಿಗೆ ಏಪ್ರಿಲ್ ತಿಂಗಳ ಏಪ್ರಿಲ್ 6ರವರೆಗೂ ಆಗ್ಬೋದು. ನಿಮ್ಮ ಒಂದು ಫಲಿತಾಂಶ ಏಪ್ರಿಲ್ 7ರಿಂದ ಹಿಡಿದು 11ನೇ ತಾರೀಕಿನೊಳಗಡೆ ಬರುವ ಸಾಧ್ಯತೆ ಇದೆ. ನೋಡಿ ವಿದ್ಯಾರ್ಥಿಗಳೇ, ಏಪ್ರಿಲ್ 7ರಿಂದ 11ನೇ ತಾರೀಕಿನೊಳಗೆ ಬರುವ ಸಾಧ್ಯತೆ ಇದೆ. ಎಕ್ಸಾಕ್ಟ್ ಡೇಟು ಇನ್ನೂ ನಮಗೆ ಸಿಕ್ಕಲ್ಲ. ಅಂದರೆ ಅದನ್ನು ಸ್ಪಷ್ಟವಾಗಿ ಡಿಪಾರ್ಟ್ಮೆಂಟ್ನವರೇ ಒಂದು ಆರ್ಡರ್ ಮಾಡ್ತಾರೆ. ನಾಳೆ ಹಿಂಗೆ ಫಲಿತಾಂಶ ಇದ್ದರೆ ಆ ಕುರಿತು ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ. ನಾಳೆ ಇಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ 10:30ಕ್ಕೆ ಅಥವಾ ಮಧ್ಯಾಹ್ನ 3:30ಕ್ಕೆ ಈ ಥರ ಟೈಮಿಂಗ್ ಕೊಟ್ಟು ನಿಮ್ಮ ಒಂದು ಫಲಿತಾಂಶದ ಡೇಟು ಇಂಥ ತಾರೀಕು, ಎಕ್ಸಾಂಪಲ್ ಇದು ಇವತ್ತರದ್ದು ಎಕ್ಸಾಂಪಲ್ಲು ಏಪ್ರಿಲ್ 10/4/25 ಅಂದರೆ ಏಪ್ರಿಲ್ 10, 2025 ಮಧ್ಯಾಹ್ನ 3:30 ಅಥವಾ ಬೆಳಗ್ಗೆ 10:30. ಇದು ಕೇವಲ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಭಿಪ್ರಾಯ ಮಾತ್ರ. ಇನ್ನೂ ಎಕ್ಸಾಕ್ಟ್ ಡೇಟನ್ನು ಡಿಪಾರ್ಟ್ಮೆಂಟು ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಅದು ಅನೌನ್ಸ್ ಮಾಡಿದ ತಕ್ಷಣ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ರೆಗ್ಯುಲರಾಗಿ ನಮ್ಮ ಚಾನಲನ್ನು ಅಪ್ಡೇಟ್ ನೋಡ್ತಾ ಇರಿ ಅಷ್ಟೇ ವಿದ್ಯಾರ್ಥಿಗಳೇ. ಬಟ್ ಸಬ್ಸ್ಕ್ರೈಬ್ ಆಗಬೇಡಿ, ಯಾಕಂದರೆ ನಾವು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮ್ಗೇನಾಗ್ಬಿಡುತ್ತೆ, ಡಿಸ್ಟರ್ಬ್ ಆಗಿಬಿಡುತ್ತೆ. ಸಬ್ಸ್ಕ್ರೈಬ್ ಆಗಿಬಿಟ್ರೆ ಅವೆಲ್ಲ ನೋಟಿಫಿಕೇಷನ್ ಬರ್ತವೆ. ಅಂದರೆ ನಾವು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಾಗಿ ನೀವು ಫಾಲೋ ಅಪ್ ಮಾಡ್ತಾಯಿರಿ. ಅಂದರೆ ದಿನಕ್ಕೆ 1 ಸಾರಿ 2 ಸಾರಿ ಚೆಕ್ ಮಾಡ್ತಾಯಿದ್ರೆ ಅಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ಸಿಗುತ್ತೆ. ಬಟ್ ಸಬ್ಸ್ಕ್ರೈಬ್ ಆದರೆ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬಂದಾಗ ನಿಮಗೇನಾಗುತ್ತೆ, ಡಿಸ್ಟರ್ಬ್ ಆಗಿ ಇದ್ಯಾ ಚಾನಲಪ್ಪ ಅಂತ ಹೇಳಿ ಅನ್ಸಬ್ಸ್ಕ್ರೈಬ್ ಆಗ್ತೀರಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಬೇಡಿ, ನೀವು ಫಾಲೋ ಅಪ್ ಮಾಡ್ತಾಯಿರಿ. ದಿನಕ್ಕೊಮ್ಮೆ ಚೆಕ್ ಮಾಡ್ತಾಯಿರಿ, ನಾವೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀವಿ. ಈ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಏಪ್ರಿಲ್ 7ರಿಂದ 11ರೊಳಗೆ ಯಾವ ಬೇಕಾದರೂ ಫಲಿತಾಂಶ ಪ್ರಕಟವಾಗ್ಬೋದು. ಆ ಕುರಿತು ಡಿಪಾರ್ಟ್ಮೆಂಟ್ ಅವರು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಅಪ್ಡೇಟ್ ನೋಡ್ತಾಯಿರಿ. ಈಗ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟ್ ನೋಡೋದು ಹೇಗೆ ಅಂದರೆ ಇಲ್ಲಿ ನೋಡಿ, ಇದೆಲ್ಲ ತೆಗಿತಾರೆ. ಇದು ಹೋದ ವರ್ಷದ್ದು ಒಂದು ಇದು ಲಿಂಕ್, ಇದನ್ನೆಲ್ಲ ತೆಗೆದು ಹೊಸ ಲಿಂಕ್ ಬಿಡ್ತಾರೆ. ಬಟ್ ಮೇನ್ ಲಿಂಕ್ ಇದೆ KAR, ಇಲ್ಲಿ ತೋರಿಸ್ತಾ ಇದೆ ನೋಡಿ, ಬೇಕಾದ್ರೆ ಇದನ್ನು ಸ್ಕ್ರೋಲ್ ಅಪ್ ಮಾಡ್ತಾರೆ. ಇಲ್ಲಿ KARresult.nice.in ಅಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ, ಅಂದರೆ KARresult.nic.in ಅಂತ ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ತಕ್ಕಂಥ ವೆಬ್ಸೈಟು. ಇಲ್ಲಿ 2025 ಅಂತ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದಾಗ ಇಲ್ಲಿ ಮೊದಲಿಗೆ ನಿಮ್ಮದೇ ಇರುತ್ತೆ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಣೆ, ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಸಲ್ಟ್ ಅನೌನ್ಸ್. ಹೋದ ವರ್ಷ ಏಪ್ರಿಲ್ 10ರಂದೇ ಪ್ರಕಟವಾಯಿತು. ಈ ವರ್ಷ ಕೂಡ ಚಾನ್ಸಸ್ ಇದೆ, ಬಟ್ ಇನ್ನೂ ಅಫಿಷಿಯಲಾಗಿ ಕನ್ಫರ್ಮೇಷನ್ ಆಗಿಲ್ಲ. ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿಕೊಡ್ತೀನಿ. ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು. ಅಂದರೆ ನಿಮ್ಮ 6 ಸಂಖ್ಯೆಯ ಅಥವಾ ಈಗ ನಮಗೆ 6 ಸಂಖ್ಯೆಯ ಒಂದು ಹಾಲ್ ಟಿಕೆಟ್ ಇತ್ತು, ಈಗ ನಿಮಗೆ ಎಷ್ಟಿದೆ ನೋಡಿ ಅಷ್ಟು ಸಂಖ್ಯೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಮತ್ತು ನಿಮ್ಮ ಕಾಂಬಿನೇಷನನ್ನು ಹಾಕಬೇಕು. ಇಲ್ಲಿ ಆರ್ಟ್ಸು,
ಸೈನ್ಸು, ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ಸಾಕು, ನಿಮ್ಮ ಒಂದು ಫಲಿತಾಂಶ ಇಲ್ಲಿ ನೋಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ರಿಸಲ್ಟು ಅನೌನ್ಸ್ಮೆಂಟ್ ಬೇಗನೆ ಆಗುತ್ತೆ. ಯಾಕಪ್ಪ ಅಂದರೆ ಇನ್ನೂ ಭಾಳಷ್ಟು ಕಾರ್ಯಗಳಿವೆ. ಇನ್ನು ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬಿಟ್ಟ ನಂತರ ಮತ್ತೆ ನೀವೇನು ಮಾಡ್ಬೋದು, ಈ ಒಂದು ರಿವ್ಯಾಲ್ಯೂಯೇಷನ್, ರೀಟೋಟಲ್ ಮತ್ತು ಸೆಕೆಂಡ್ PUC ಎಕ್ಸಾಮ್ 2ಗೆ ನೀವು ಮತ್ತೆ ಅರ್ಜಿಯನ್ನು ಹಾಕಬೇಕು. ಅಂದರೆ ನಿಮ್ಮ ಕಾಲೇಜ್ನಲ್ಲಿ ಹೋಗಿ ಮಾಹಿತಿ ಕೊಡಬೇಕು. ಹೀಗೆ ನಾವು ಎಕ್ಸಾಮ್ 2 ಬರಿತೀವಿ. ಯಾವ ರೀತಿ ಎಕ್ಸಾಮ್ 2 ಬರಿಬೋದು ಅಂದರೆ, ನಿಮಗೆ ಎಕ್ಸಾಮ್ 1 ರಿಸಲ್ಟ್ ಸಬ್ಸೆಂಟ್ ಆಗಿಲ್ಲ ಅಂದರೆ ಕೂಡ ನೀವು ಬರಿಬೋದು, ಅಥವಾ ನೀವು ಯಾವುದಾದ್ರೂ ಸಬ್ಜೆಕ್ಟ್ ಬ್ಯಾಕ್ ಇದ್ದರೂ ಕೂಡ ಎಕ್ಸಾಮ್ 2 ಬರಿಬೋದು. ಆ ಎಕ್ಸಾಮ್ 2ದು ಟೈಮ್ ಟೇಬಲ್ ಕೂಡ ಬಿಡ್ತಾರೆ, ಅವತ್ತೇ ಬಿಡ್ತಾರೆ, ಸಾಧ್ಯವಾದರೆ ಅವತ್ತೇ ಬಿಡ್ಬೋದು. ಮತ್ತು ಹೊಳ್ಳಿ ಆ ಟೈಮ್ ಟೇಬಲ್ ಆದ ನಂತರ ಮತ್ತು ಅದು ರಿಸಲ್ಟ್ ಬರಬೇಕು, ಮತ್ತು ಅದು ರಿವ್ಯಾಲ್ಯೂಯೇಷನ್ನು, ರೀಕೌಂಟಿಂಗು ಮತ್ತು ಎಲ್ಲ ಪ್ರೊಸೆಸ್ ಇರುತ್ತೆ. ಮೊದಲಿಗೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಾದ್ರೆ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬಂದು ಮರುದಿನವೇ ಕೊಡ್ತಾರೆ. ಏನು ಮಾಡೋಕ್ಕಪ್ಪ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂದ್ರೆ ಫಸ್ಟಿಗೆ ನಿಮ್ಮೊಂದು ಸ್ಕ್ಯಾನರ್ಡ್ ಕಾಪಿಯನ್ನು ತರಿಸ್ಬೇಕು. ಅಂದರೆ ಸ್ಕ್ಯಾನರ್ಡ್ ಕಾಪಿ ಅಂದರೆ ನೀವೇನು ಎಕ್ಸಾಮ್ ಬರೆದಿರ್ತೀರಲ್ಲ ಅದರ ಒಂದು ಉತ್ತರ ಪತ್ರಿಕೆಯನ್ನು ನಿಮಗೆ ಇಮೇಲ್ ID ಮೂಲಕ ಅಥವಾ ವಾಟ್ಸಪ್ ಮೂಲಕ ನಿಮ್ಗೆ ಡೈರೆಕ್ಟಾಗಿ ಕಳಿಸ್ತಾರೆ ಇಮೇಲ್ IDಗೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿಯನ್ನು ಹಾಕ್ಬೋದು ವಿದ್ಯಾರ್ಥಿಗಳೇ. ಅದಕ್ಕಾಗಿ ಇನ್ನೂ ಪ್ರೊಸೆಸ್ ಭಾಳ ಇರೋದ್ರಿಂದ ಆದಷ್ಟು ಬೇಗನೆ ರಿಸಲ್ಟು ನನಗನ್ಸಿ ಮಟ್ಟಿಗೆ ಪ್ರಕಟ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ಅಫಿಷಿಯಲಾಗಿ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅಪ್ಡೇಟ್ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.